ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ಲರದು ಊಟ ಆಯ್ತಾ? ಏನೇನು ಊಟ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಇವತ್ತು ತಿಂಡಿಗೆ ಏನು ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ. ನಾನು ಇಡ್ಲಿ ನಿನ್ನೆ ಹಬ್ಬ ಇರೋದ್ರಿಂದ ಇಡ್ಲಿ ಮಾಡಿದ್ನಲ್ಲ, ಅದು ಇಡ್ಲಿ ಹಿಟ್ಟೆ ಇವತ್ತಿತ್ತು, ಸ್ವಲ್ಪ ಮಾಡಿಬಿಟ್ಟೆ. ಇಡ್ಲಿ ಮತ್ತು ಹೋಟೆಲ್ ಸ್ಟೈಲು ಸಾಂಬಾರು ಮಾಡಿದ್ದೆ. ಅದೇ ಸಾಂಬಾರು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡೆ, ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ. ಟೈಮ್ ಆಗಿದ್ದರಿಂದ ಮಾಡಿಲ್ಲ. ಇನ್ನೊಂದು ದಿವಸ ಯಾವಾಗಾದರೂ ಶೇರ್ ಮಾಡ್ತೀನಿ ಫ್ರೆಂಡ್. ನೀವೆಲ್ಲ ಏನೇನು ಊಟ ಮಾಡಿದ್ದೀರಾ ಅಂಥೇಳಿ, ತಿಂಡಿ ಏನೇನು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ಊಟಕ್ಕೆ ನಿನ್ನೆದು ಇದ್ಕಿದ ಬೆಳೆ ಸಾಂಬಾರಿತ್ತು, ಅದೇ ಅನ್ನ ಮಾಡಿಕೊಂಡು ಊಟ ಮಾಡಿದೆ. ಇವಾಗ ಟೈಮ್ ಬಂದುಬಿಟ್ಟು 2:15 ಆಗಿ ಹೋಗಿದೆ. ಇನ್ನೇನು ಒಂದು 5 ನಿಮಿಷ 10 ನಿಮಿಷದಲ್ಲಿ ನನ್ನ ಮಗಳನ್ನೂ ಕರ್ಕೊಂಬರ್ಬೇಕು. ಇವಾಗ ಮಧ್ಯಾಹ್ನ ಆಗಿದೆ. ಇವಾಗ ಸಂಜೆ ಮಠ ಹೇಗೆ ಬ್ಲಾಗ್ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನನ್ನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್. ಆಮೇಲೆ ನಿನ್ನೆದು ಬ್ಲಾಗ್ ಯಾರು ನೋಡಿಲ್ಲ, ಹೋಗಿ ನನ್ನ ಬ್ಲಾಗ್ ನೋಡ್ಬಿಟ್ಟು ಬನ್ನಿ. ನಾನು ಇನ್ನೂ ತುಂಬ ಹಬ್ಬದ್ದು ಇನ್ನೂ ತುಂಬ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ನನಗೆ ಮಾಡಿದ್ದೀನಿ ಫ್ರೆಂಡ್. ನಿಮ್ಮದೆಲ್ಲ ಹೇಗೆ ಹಬ್ಬ ಆಯಿತು ಅಂಥೇಳಿ ನನಗೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಯ್ತದೆ ನೀವು ನಿಮ್ಮ ಮನೇಲಿ ಹೇಗೆ ಹಬ್ಬ ಮಾಡಿದ್ದೀರಾ ಅಂಥೇಳಿ. ಒಂದು ನಿಮಿಷ, ಏನೋ ಮೆಸೇಜ್ ಬಂದಿದೆ. ನಾನು ಯಾವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನೋ, ವ್ಲಾಗ್ ಮಾಡೋಣ ಅಂದ್ಕೊಂಡಿರ್ತೀನೋ, ಆವಾಗಲೇ ನನಗೊಂದು ಫೋನ್ ಬರಬೇಕು, ಇಲ್ಲಾಂದರೆ ಏನಾದರೂ ಮೆಸೇಜ್ ಬರ್ತದೆ. ಫ್ರೆಂಡ್ಸ್, ಇವಾಗ ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್. ಹಬ್ಬ ಆಗಿದ್ದು ನೆಕ್ಸ್ಟ್ ದಿವಸ ಇವತ್ತು ನಾನ್ ವೆಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಂಜೆ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಜಡೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಬೆಳಿಗ್ಗೆನೇ ಎಣ್ಣೆ ಹಚ್ಕೊಂಡಿದ್ದೆ, ಇವಾಗ ತಲೆ ಬಾಚ್ಕೊಂಡಿದ್ದೀನಿ. 2 ದಿವಸನೂ ಮಂಗಳವಾರ ಬುಧವಾರ 2 ದಿವಸನೂ ತಲೆ ಸ್ನಾನ ಮಾಡಿದ್ರಿಂದ ಸ್ವಲ್ಪ ಇಲ್ಲೆಲ್ಲ ಉರಿತಾ ಇತ್ತು. ಅದಕ್ಕೇ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ತಲೆ ಎಲ್ಲ ಬಾಚ್ಕೊಂಡಿದ್ದೀನಿ. ನಿಮ್ಮದೆಲ್ಲ ಹೇಗೋಯ್ತು ಹಬ್ಬ? ಊರಿಗೆ ಹೋಗಿದ್ರೋ ಏನು, ಇಲ್ಲೇ ನಿಮ್ಮ ಮನೆಯಲ್ಲೇ ಮಾಡಿದ್ದೀರಾ? ಯಾವ ಥರ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಗೊತ್ತಾಯ್ತದೆ ನನಗೂ ಯಾವ್ಯಾವ ಕಲ್ಚರಲ್ಲಿ ಹೆಂಗೆ ಮಾಡ್ತೀರಾ ಅಂಥೇಳಿ. ಒಬ್ಬೊಬ್ರು ಪೊಂಗಲ್ ಮಾಡ್ತಾರೆ, ಒಬ್ಬೊಬ್ರು ಪೊಂಗಲ್ ಮಾಡೋದಿಲ್ಲ. ಏನೇನು ಮಾಡಿದ್ದೀರಾ? ಏನೇನೋ ಬೇರೆ ಬೇರೆ ವೆರೈಟೀಸ್ ಮಾಡ್ತಾರೆ. ಏನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್. ಬನ್ನಿ, ಇವಾಗ ನನ್ನ ಮಗಳಿಗೆ ಸ್ಕೂಲಿಗೆ ಕರ್ಕೊಂಡು ಬಂದುಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಎಲ್ಲರದ್ದು ಕಾಫಿ ಆಯಿತಾ ಫ್ರೆಂಡ್? ನಂದು ಆಯಿತು. ನಿಮ್ಮದೆಲ್ಲ ಆಯಿತಾ? ಕುಡಿತೀರೋ ಇಲ್ವೋ ಅಂಥೇಳಿ ಕಮೆಂಟ್ ಮಾಡಿ. ಇವಾಗ ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಬಂದಿದ್ದೀನಿ. ಹಾಲು ಕುಡ್ದವಳೆ. ಇವಾಗ ಹೋಮ್ವರ್ಕ್ ಮಾಡ್ತಾ ಅವಳೆ. ಏನು ಮಾಡ್ತಾ ಇದೆಯಾ ಆದ್ಯ? ಹಿಂದಿ ಹೋಮ್ವರ್ಕ್ ಬರೀತಾ ಇದ್ದೀನಿ. ಹಿಂದಿ ಹೋಮ್ವರ್ಕ್ ಬರೀತಾವಳಂತೆ. ಬರೀತಾವಳ ಏನೋ ಮಾಡ್ತಾವಳೆ. ಇವಾಗ ಸಂಜೆ ಎಲ್ಲ ಕೆಲಸ ಆಗಿದೆ. ಇವಾಗ ಅವಳು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬೇಕು, ಆಮೇಲೆ ಅಡುಗೆ ಮಾಡಬೇಕು. ಇವತ್ತು ತುಂಬ ಬೋರಿಂಗ್ ಆಗಿರೋ ದಿನ ಇತ್ತು. ನಿಮ್ದು ಯಾವ ಥರ ಇತ್ತು ಅಂಥೇಳಿ ಕಮೆಂಟ್ ಮಾಡಿ. ಇನ್ನೇನು ಇಲ್ಲ, ಇಷ್ಟೇ ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ಸಂಜೆ ಇನ್ನು ಅಡುಗೆ ಎಲ್ಲ ಮಾಡಬೇಕು. ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿಮ್ಮ ಮನೇಲಿ ಇವತ್ತು ನಾನ್ ವೆಜ್ ಮಾಡಿದ್ದೀರಾ ಇಲ್ವೋ ಅಂಥೇಳಿ ಕಮೆಂಟ್ ಮಾಡಿ. ಅದೇ ನಿಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ದೀರಾ? ಇಲ್ಲ, ಅವ್ರ ಮನೇಲಿ ಮಾಡಿಲ್ಲ, ನಮ್ಮ ಮನೇಲಿ ಮಾಡ್ತೀವಿ. ಅವ್ರ ಮನೆ ಬೇರೆದು, ನಮ್ಮ ಮನೆ ಬೇರೆದು. ಸರಿ ಫ್ರೆಂಡ್, ಆಮೇಲೆ ಸಿಗ್ತೀನಿ. ಹಾಯ್. ಸರಿ ಫ್ರೆಂಡ್, ಅಡುಗೆ ಮಾಡೋವಾಗ ನಿಮ್ಮ ಜೊತೆನೂ ಸಿಗ್ತೀನಿ. ಇವಾಗ ಆವಾಗಲೇ 7 o'clock ಆಗೋಗಿದೆ. 7:30ಗೆ ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಆವಾಗ ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಅವಳಿಗೆ ಓದಿಸ್ಬಿಟ್ಟು ಏನೇನು ಹೋಮ್ವರ್ಕ್ ಕೊಟ್ಟವ್ರೆ ಅಂತೆಲ್ಲ ನೋಡಿಬಿಟ್ಟು ಮಾಡಿಸಿ ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇವತ್ತೇನು ಇನ್ನೂ ಬ್ಲಾಗ್ ಏನೂ ಮಾಡಿಲ್ಲ, ಎಷ್ಟೋ ಸ್ವಲ್ಪ ಮಾತಾಡಿರೋದಷ್ಟೇ. ಇವಾಗ ಅಡುಗೆ ಮಾಡ್ತೀನಿ. ಅಡುಗೆ ಮಾಡಿಬಿಟ್ಟು ರಾತ್ರಿ ಮಠ ನನ್ನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿಮ್ಮ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಬ್ಲಾಗ್ ಹೇಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಆಮೇಲೆ ಸಿಗೋಣ.
ಫ್ರೆಂಡ್ಸ್, ಇವಾಗ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದೆ. ಆಮೇಲೆ ಸ್ವಲ್ಪ ನನ್ನ ಮಗಳಿಗೆ ಹಾಲು ಕೊಟ್ಟಿದ್ನ, ಅದು ಕುಡಿಯೋಕೆ ಹೋಗ್ಬಿಟ್ಟು ಸ್ವಲ್ಪ ಚೆಲ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ಸ್ವಲ್ಪ ವಾಶ್ ಮಾಡಿ ಒಣಗಾಕಿದ್ದೆ. ಒದ್ದೆ ಒದ್ದೆ ಆಗ್ಬಿಟ್ಟಿತ್ತಲ್ಲ, ಚಳಿ ಗಾಳಿ ಇರೋದ್ರಿಂದ ಹಾಕ್ಕೊಂಡಿಲ್ಲ. 1 kg ಚಿಕನ್ ತಂದವ್ರೆ. ಅಂದರೆ ನಮ್ಮ ಮನೆ ಪಕ್ಕಕ್ಕೆ ರಿಲೇಷನ್ ಇರೋದ್ರಿಂದ ನಮ್ಮ ಏರಿಯಾದಲ್ಲೇ ಅವ್ರಿಗೊಂದು ಸ್ವಲ್ಪ ಶೇರ್ ಮಾಡೋಣ ಅಂಥೇಳಿ ನಾಟಿ ಕೋಳಿ ಸಾಂಬಾರು, ಮುದ್ದೆ, ಅನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರ್ಗೆ ಚಿಕನ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ. ನನ್ನ ಮಗಳೇನೋ ಮಾತಾಡ್ತಾ ಇದ್ಲು, ಅದಕ್ಕೆ ಅವಳ ಹತ್ರ ನೋಡಿಕೊಂಡು ಹಂಗೇ ಮಾಡ್ತಾಯಿದ್ದೀನಿ ಅಡುಗೆ. ನೀವೆಲ್ಲ ಇವತ್ತು ಏನೇನು ಮಾಡಿದ್ದೀರಾ? ನಾನ್ ವೆಜ್ ಮಾಡಿದ್ದೀರೋ ಇಲ್ವೋ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್. ಇವಾಗ ಚಿಕನ್ ಮಾಡೋಣ ಬನ್ನಿ. ಇದು ಫಸ್ಟು ಒಂದು ಸ್ವಲ್ಪ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಇದು ಹಾಗೆ ಬೇಯ್ತಾ ಇದ್ದರೆ ನಾನು ಮಸಾಲೆ ರೆಡಿ ಮಾಡಿಕೊಂಡು ಹಾಕ್ಕೋತಾ ಇರೋಣ ಅಂಥೇಳಿ ಫಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಹಾಕ್ಕೋತೀನಿ, ಆಮೇಲೆ ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕಿದ್ಮೇಲೇನೂ ಹಾಕ್ಕೋತೀನಿ. ಅದಕ್ಕೆ ಸ್ವಲ್ಪ ಅರಿಶಿನನೂ ಹಾಕ್ಕೋತಾ ಇದ್ದೀನಿ. ಅರಿಶಿನ ಮತ್ತು ಉಪ್ಪು ಒಂದು ಸ್ವಲ್ಪ ಹಾಕ್ಕೋತೀನಿ. 1 ಸ್ಪೂನು ಅರಿಶಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಆಮೇಲೆ ಹಾಕ್ಕೋಬೇಡಿ ನೀವು. ಇವಾಗ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಂಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಇಟ್ಬಿಡ್ತೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಇವಾಗ ಇನ್ನೊಂದು ಕಡೆ ಮಸಾಲೆಗೆಲ್ಲ ರೆಡಿ ಮಾಡ್ಕೋತಾ ಇರ್ತೀನಿ. ಇದು ಒಂದು ಕಡೆ ಹಿಂಗೆ ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಇದು ಹಾಗೆ ಸ್ವಲ್ಪ ಮುಚ್ಚಿ ಇಡ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಹಾಗೆ ಬೇಯ್ತಾ ಇರಲಿ. ಅದು ಎಣ್ಣೆ ಎಲ್ಲ ಬಿಟ್ಕೋತೈತಲ್ವ, ಬಿಟ್ಕೊಂಡು ಅದೇ ಕುದೀತಾ ಇರ್ತದೆ. ಇವಾಗ ಈ ಕಡೆ ನಾನು ಇವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೋತೀನಿ. ನಿಮಗೆ ಮಸಾಲೆ ಎಲ್ಲ ಫ್ರೈ ಮಾಡಿಬಿಟ್ಟು ನೀವು ಮಿಕ್ಸಿದಲ್ಲಿ ಹಾಕ್ಬಿಟ್ಟು ರುಬ್ಕೋಬೋದು, ಇಲ್ಲಾಂದರೆ ನೀವು ಹಾಗೇ ಮಾಡ್ಕೋಬೋದು. ಎಲ್ಲ ಹಂಗೆ ಹಸಿದು ಹಾಕ್ಬಿಟ್ಟು ನೀವು ಹಾಗೇ ಮಾಡ್ಕೋಬೋದು. ನಾನು ಇವತ್ತು ಎಲ್ಲ ಮಿಕ್ಸಿಗೆಲ್ಲ ಹುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಒಂದು 5 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಇವಾಗ ನಿಮಗೆ ಜಾಸ್ತಿ ನೀವೇನಾದರೂ ಚಿಕನ್ನು ಒಂದು 2-3 kg ತಂದಿದ್ದರೆ, ಇವಾಗ ನಾನು ಹಾಕೋತಾ ಇದ್ದೀನಲ್ಲ, ಅದಕ್ಕೆ ನೀವು ಡಬಲ್ ಮಾಡ್ಕೊಳ್ಳಿ. ನಾನು 1 kgಗೆ ಮಾತ್ರ ಮಾಡ್ತಾ ಇರೋದು. ಇವಾಗ ಎಣ್ಣೆ ಬಿಸಿ ಆದಮೇಲೆ ನೋಡಿ, ನಾನು ಚಿಕ್ಕದು 2 ಈರುಳ್ಳಿ, ದೊಡ್ಡದಾದರೆ 1 ಈರುಳ್ಳಿ ಅಷ್ಟೇ ಹಾಕ್ಕೋತಾ ಇರೋದು. ನಿಮಗೆ ಎಷ್ಟು ಬೇಕು ಅಷ್ಟು ಮಸಾಲೆ ಹಾಕ್ಕೊಂಡು ಮಾಡ್ಬೋದು. ನಾನು ಒಂದೇ ಟೈಮ್ಗೆ ಒಂದು 4 to 5 ಮೆಂಬರ್ಸ್ಗೆ ಮಾಡ್ತಾ ಇರೋದು. ಒನ್ ಟೈಮು ಮಾಡ್ತಾ ಇರೋದ್ರಿಂದ ನಾನು ಒಂದೇ ಚಿಕ್ಕದಾಗಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಸ್ವಲ್ಪ ಫ್ರೈ ಮಾಡ್ಕೋತೀನಿ, ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ 1 ಗಡ್ಡೆ ದಪ್ಪ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನಿಮಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನು ಆವಾಗಲೂ ಹೇಳಿದೆ, ಇವಾಗಲೂ ಹೇಳ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಒಂದು ಬ್ರೌನ್ ಕಲರ್ ಆಗಬೇಕು, ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಕಡೆ ನಾನು ಇದು ಚಿಕನ್ ಇಟ್ಟಿದ್ದೀನಲ್ವ, ಅದು ಸ್ವಲ್ಪ ನೀರೆಲ್ಲ ಐತೋ ಇಲ್ವೋ, ಆಮೇಲೆ ಕೆಳಗಡೆ ಬುಡಕ್ಕೆ ಹತ್ಕೊಂಡ್ಬಿಟ್ಟೋತು ಅಂಥೇಳಿ ಸ್ವಲ್ಪ ನೋಡ್ಕೋತಾ ಇದ್ದೀನಿ ಹಾಗೇ. ಇವಾಗ ಇದು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾನಿವಾಗ ಶುಂಠಿ ಹಾಕ್ಕೋತಾ ಇದ್ದೀನಿ. 1 ಇಂಚು ಶುಂಠಿ ಹಾಕ್ಕೋತಾ ಇದ್ದೀನಿ. ನನ್ನ ಮಕ್ಕಳು ಸ್ವಲ್ಪ ಬಂದು ಅಳ್ಳಾಡಿಸ್ತಾ ಇದ್ಲ, ಅದಕ್ಕೆ ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ
ಆಮೇಲೆ ಚಕ್ಕೆ ಲವಂಗ ಆಮೇಲೆ ಗಸಗಸೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಬ್ಬಕ್ಕೆ ಕಾಯಿ ತುರಿ, ಟೊಮೊಟೊ ಹಣ್ಣು, ಆಮೇಲೆ ಕೊತ್ತಂಬರಿ ಸೊಪ್ಪು, ಅಷ್ಟು ಕಡಲೆ ಹಾಕ್ಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆಗಿದೆ, ಸಾಕು. ಇದಕ್ಕೆ ನಾನಿವಾಗ ಸ್ವಲ್ಪ ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ನೀವು ರುಬ್ಬಕ್ಕೂ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ವಲ್ಪ ಬಿಸಿ ಇತ್ತಲ್ವ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಇವಾಗ ತಣ್ಣಗಾಗಲಿ. ಇದು ತಣ್ಣಗಾಗೋಕ್ಕೆ ಒಂದು ಕಡೆ ಬಿಟ್ಬಿಟ್ಟು ಇನ್ನೊಂದು ಮಿಕ್ಸಿ ಜಾರಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಆಮೇಲೆ ಸ್ವಲ್ಪ ಕಡಲೆ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ನನಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಹಾಕ್ಕೋತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ನಾನು ಆ ಬಟ್ಲಲ್ಲಿ ಅರ್ಧ ಬಟ್ಲು ಹಾಕಿದ್ದೀನಿ ಕಾಯಿ ತುರಿ. ಇವಾಗ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ನನ್ನ ಆ ಸ್ಪೂನಲ್ಲಿ, ಅದು ನಿಮ್ಗೆ ಅಳತೆ ಗೊತ್ತಾಗಲಿ ಅಂಥೇಳಿ ಆ ಸ್ಪೂನಲ್ಲಿ ಒಂದು 3 ಸ್ಪೂನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದೇ ಸ್ಪೂನಲ್ಲಿ ಒಂದು 2 ಸ್ಪೂನು ಕಡಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಫ್ರೈ ಮಾಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಗಸಗಸೆ, ಆಮೇಲೆ ಟೊಮೊಟೊ ಹಣ್ಣು ಅದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇವಾಗ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೋತೀನಿ. ನಿಮ್ಮ ಮನೇಲಿ ಸಾಂಬಾರು ಪುಡಿ ಇಲ್ಲ ಅಂದರೆ ಈ ಟೈಮಲ್ಲಿ ನೀವು ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ಳಿ. ಉಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನಿಮಗೆ ಗರಂ ಮಸಾಲನೂ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಇರೋದ್ರಿಂದ ನಿಮ್ಗೆ ಆ ಥರ ಕಾಣಿಸ್ತಾ ಐತೆ, ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ, ಸ್ವಲ್ಪನೇ ಹಾಕ್ಕೊಂಡಿರೋದು. ಇವಾಗ ನಾನು ಇದಕ್ಕೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಇದು ಮಿಕ್ಸಿ ಮಾಡ್ಕೋತೀನಿ. ಕರೆಂಟ್ ಹೊರ್ಟೋಯ್ತು ಫ್ರೆಂಡ್ಸ್, ಅದಕ್ಕೆ ಕಾಣ್ತಾನೇ ಇಲ್ಲ ನೋಡಿ ಫ್ರೆಂಡ್ಸ್. ಇಷ್ಟು ಮಿಕ್ಸಿ ಎಲ್ಲ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಇದು ಸಾಕು. ಇವಾಗ ಚಿಕನ್ ಫ್ರೈ ಮಾಡೋಕೆ ಇಟ್ಟಿದ್ನಲ್ಲ ಅದಕ್ಕೆ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಇವಾಗ ಯಾವ ಥರ ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಆ ಥರ ಎಲ್ಲ ಚೆನ್ನಾಗಿ ಆವಾಗಲೇ ಫಸ್ಟೇ ಫ್ರೈ ಮಾಡೋಕೆ ಇಟ್ಟಿದ್ದೆ, ಅದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಮಸಾಲೆ ಮಾಡಿಟ್ಟಿರುವಂತಹ ಮಸಾಲೆ ಎಲ್ಲ ಹಾಕಿಬಿಟ್ಟು ಇವಾಗ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ, ಇದು ಸ್ವಲ್ಪ ತೆಳ್ಳಗೆ ಮಾಡಿದ್ರೇ ಚೆಂದ. ಆಮೇಲೆ ಗಸಗಸೆ ಕಡಲೆ ಎಲ್ಲ ಹಾಕಿದ್ರಿಂದ ಗಟ್ಟಿ ಆಗಿಬಿಡ್ತದೆ, ಅದಕ್ಕೆ ಸ್ವಲ್ಪ ನೋಡಿಕೊಂಡೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀವು ವಿಷಲ್ ಮಾಡೋದ್ರಿಂದ ಅದು ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾನು ಇವಾಗ ಒಂದು 2ರಿಂದ 3 ಗ್ಲಾಸು ನೀರು ಹಾಕ್ಕೊಂಡೆ. ಇವಾಗ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತೀನಿ. ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ, ಅದಕ್ಕೆ ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೋತೀನಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕನೂ ಬಿಡ್ತೀನಿ ಅಷ್ಟೇ. ನೋಡಿ ಇವಾಗ ಇದು ಕುದೀತಾ ಇದೆ. ಇವಾಗ ಇದಕ್ಕೆ 1-2 ವಿಷಲ್ ಹಾಕ್ತೀನಿ. ಇವಾಗ ಮುದ್ದೆ ಮಾಡಿದ್ದೀನಿ, ಅಡುಗೆ ಎಲ್ಲ ಆಯಿತು. ಬನ್ನಿ ಊಟ ಮಾಡೋಣ. ವ್ಲಾಗ್ ಇಷ್ಟೇನೆ, ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್. ಮಲಿಕೋತಾ ಇದ್ದೀವಿ. ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.